ನಾಗರ ಪಂಚಮಿ ಹಬ್ಬದಂದು ರಾಶಿ ಪ್ರಕಾರ ಈ ಕೆಲಸ ಮಾಡಿ. ಈ ಮಂತ್ರ ಪಠಿಸಿ, ಅದೃಷ್ಟ ನಿಮ್ಮ ಕೈ ಸೇರುತ್ತದೆ. ಶ್ರಾವಣ ಮಾಸ ಆರಂಭವಾಗುತ್ತಿದೆ. ಈ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ಇದೇ ಶುಕ್ರವಾರ ಆಚರಿಸಲಾಗುತ್ತಿದೆ. ಜ್ಯೋತಿಷ್ಯದ ಪ್ರಕಾರ ಈ ಹಬ್ಬದ ದಿನ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಆದರೆ ರಾಶಿ ಪ್ರಕಾರ ಮಾಡಬೇಕು. ಹಾಗಾದರೆ ಯಾವ ರಾಶಿಯವರು ಯಾವ ಕೆಲಸ ಮಾಡಬೇಕು ಎಂಬುದು ಇಲ್ಲಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ತಿಂಗಳ ಕೃಷ್ಣ ಪಕ್ಷದ 5ನೇ ದಿನದಂದು ನಾಗಪಂಚಮಿಯನ್ನು ಆಚರಿಸುವ ಸಂಪ್ರದಾಯವಿದೆ. ಈ ದಿನ ಎಲ್ಲ ಸರ್ಪದೇವತೆಗಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ನಾಗನಿಗೆ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ. ಈ ಬಾರಿ ಆಗಸ್ಟ್ 9ರ ಶುಕ್ರವಾರ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಶ್ರಾವಣ ತಿಂಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ಇಡೀ ತಿಂಗಳು ಶಿವನಿಗೆ ಸಮರ್ಪಿತವಾಗಿದೆ. ಅದೇ ಸಮಯದಲ್ಲಿ ನಾಗರ ಪಂಚಮಿ ಕೂಡ ಈ ತಿಂಗಳ ಪ್ರಮುಖ ಹಬ್ಬವಾಗಿದೆ. ನಾಗರ ಪಂಚಮಿಯ ದಿನದಂದು ಶಿವ ಮತ್ತು ನಾಗದೇವತೆಯನ್ನು ಪೂಜೆ ಮಾಡಲಾಗುತ್ತದೆ. ಈ ಹಬ್ಬ ಮಾಡೋದ್ರಿಂದ ಎಲ್ಲ ಪಾಪಗಳನ್ನು ತೊಡೆದು ಹಾಕಬಹುದು ಮತ್ತು ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು. ಇದರೊಂದಿಗೆ ನೀವು ರಾಹು, ಕೇತು ಮತ್ತು ಕಾಲಸರ್ಪದೋಷ ಕೆಟ್ಟ ಪರಿಣಾಮಗಳನ್ನು ತೊಡೆದು ಹಾಕಬಹುದು. ನಾಗರ ಪಂಚಮಿ ಹಬ್ಬದಂದು ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಶುಭವಾಗುತ್ತದೆ ಎನ್ನಲಾಗುತ್ತದೆ. ರಾಶಿಚಕ್ರದ ಪ್ರಕಾರ ಶುಭ ಫಲಿತಾಂಶಗಳನ್ನು ಪಡೆಯಲು ನಾಗಪಂಚಮಿಯ ಪೂಜೆಯಲ್ಲಿ ವ್ಯಕ್ತಿಯು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ನಾಗಪಂಚಮಿ ಶುಕ್ರವಾರ ಆಗಸ್ಟ್ 9, 2024. ನಾಗಪಂಚಮಿ ಪೂಜೆ ಮುಹೂರ್ತ ಬೆಳಗ್ಗೆ 6:01ರಿಂದ 8:37ರವರೆಗೆ. ಅವಧಿ 2 ಗಂಟೆಗಳು 37 ನಿಮಿಷಗಳು. ಪಂಚಮಿ ತಿಥಿ ಪ್ರಾರಂಭವಾಗುತ್ತದೆ ಆಗಸ್ಟ್ 9, 2024ರಂದು 12:36 ಬೆಳಗ್ಗೆ. ಪಂಚಮಿ ತಿಥಿ ಕೊನೆಗೊಳ್ಳುತ್ತದೆ ಆಗಸ್ಟ್ 10, 2024ರಂದು 3:14 ಬೆಳಗ್ಗೆ. ಮೇಷರಾಶಿ. ನಾಗರ ಪಂಚಮಿ ಹಬ್ಬದ ದಿನ ಮೇಷರಾಶಿಯವರು ರುದ್ರಾಷ್ಟಧ್ಯಾಯಿಯನ್ನು ಪಠನೆ ಮಾಡಬೇಕು. ಇದನ್ನು ಪಠನೆ ಮಾಡುವುದರಿಂದ ಜಾತಕದಲ್ಲಿ ರಾಹು ದೋಷ ಇದ್ದರೆ ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ವೃಷಭ ರಾಶಿ. ಈ ಬಾರಿ ನಾಗರ ಪಂಚಮಿ ಹಬ್ಬದ ದಿನ ವೃಷಭ ರಾಶಿಯವರು ಹರಿಯುವ ನೀರಿನಲ್ಲಿ ತಾಮ್ರದ ತುಂಡನ್ನು ಎಸೆಯಬೇಕು ಅಥವಾ ಮುಳುಗಿಸಬೇಕು. ಇದು ನಿಮಗೆ ಆರ್ಥಿಕವಾಗಿ ಲಾಭವನ್ನು ನೀಡುತ್ತದೆ. ಅಲ್ಲದೆ ಇದರಿಂದ ನಿಮ್ಮ ಅದೃಷ್ಟ ಸಹ ಹೆಚ್ಚಾಗುತ್ತದೆ. ಮಿಥುನ ರಾಶಿ. ಹಬ್ಬದ ದಿನ ನೀವು ದಾನ ಮಾಡುವುದು ಬಹಳ ಮುಖ್ಯ. ಈ ದಿನ ತಪ್ಪದೆ ಬಡವರಿಗೆ ನೀವು ನಿರ್ಗತಿಕರಿಗೆ ಹಸಿರು ಬೆಂಡೆಕಾಯಿಯನ್ನು ದಾನ ಮಾಡಬೇಕು. ಅಗತ್ಯವಿರುವವರಿಗೆ ಹೆಸರು ಬೇಳೆಯನ್ನು ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಜಾತಕದಲ್ಲಿರುವ ರಾಹು ಶಾಂತವಾಗುತ್ತದೆ. ಇದರಿಂದ ರಾಹು ದೋಷ ನಿವಾರಣೆ ಆಗುತ್ತದೆ. ಕಟಕ ರಾಶಿ. ಹಬ್ಬದ ದಿನ ತಪ್ಪದೆ ಹರಿಯುವ ನೀರಿಗೆ ತೆಂಗಿನಕಾಯಿಯನ್ನು ಹಾಕಬೇಕು. ಇದರ ಜೊತೆಗೆ ಸಣ್ಣ ಬೆಳ್ಳಿ ಸರ್ಪದ ಆಕಾರದ ವಿಗ್ರಹವನ್ನು ಶಿವನಿಗೆ ಅರ್ಪಣೆ ಮಾಡಬೇಕು. ಇದರಿಂದ ಸರ್ಪದೋಷಕ್ಕೆ ಪರಿಹಾರ ಸಿಗುತ್ತದೆ. ಸಿಂಹರಾಶಿ. ಸಿಂಹರಾಶಿಯ ಜನರು ನಾಗಪಂಚಮಿ ಹಬ್ಬದ ದಿನ ಒಣಕೊಬ್ಬರಿ ಹಾಗೂ ಕರಿಬೇವನ್ನು ದಾನ ಮಾಡಬೇಕು. ಕೊಬ್ಬರಿ ಬದಲು ನೀವು ತೆಂಗಿನಕಾಯಿಯನ್ನು ಸಹ ದಾನ ಮಾಡಬಹುದು. ಇದರೊಂದಿಗೆ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕನ್ಯಾ ರಾಶಿ. ಹಬ್ಬದ ದಿನ ಕನ್ಯಾ ರಾಶಿಯವರು ಅಂಗವಿಕಲರಿಗೆ ಅಥವಾ ಅನಾರೋಗ್ಯದಿಂದ ಕಷ್ಟಪಡುತ್ತಿರುವ ವ್ಯಕ್ತಿಗೆ ಸಹಾಯ ಮಾಡಬೇಕು. ಇದರಿಂದ ನಿಮಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಸಿಗುತ್ತದೆ. ತುಲಾರಾಶಿ. ನೀವು ತಪ್ಪದೆ ಹಬ್ಬದ ದಿನ ಶಿವಚಾಲಿಸವನ್ನು ಪಠನೆ ಮಾಡಬೇಕು ಎನ್ನಲಾಗುತ್ತದೆ. ಈ ರೀತಿ ಶಿವಚಾಲಿಸ ಪಠನೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ. ವೃಶ್ಚಿಕ ರಾಶಿ. ನಾಗರ ಪಂಚಮಿ ದಿನ ನೀವು ಗಣೇಶನ ಆರಾಧನೆ ಮಾಡಬೇಕು. ಅಲ್ಲದೆ ಮುಖ್ಯವಾಗಿ ನೀವು ಗಣೇಶನಿಗೆ ಹಳದಿ ಬಣ್ಣದ ಹೂವು ಹಾಗೂ ಲಡ್ಡು ಅಥವಾ ಮೋದಕವನ್ನು ಅರ್ಪಣೆ ಮಾಡಿದರೆ ಉತ್ತಮ. ಧನಸ್ಸು ರಾಶಿ. ಈ ದಿನ ನೀವು ಶಿವನ ಆರಾಧನೆ ಮಾಡಬೇಕು. ಅದರ ಜೊತೆಗೆ ಹಿಟ್ಟು ಮತ್ತು ಸಕ್ಕರೆಯ ಮಿಶ್ರಣವನ್ನು ಮಾಡಿ ಅದನ್ನು ಶಿವನಿಗೆ ಅರ್ಪಿಸಬೇಕು. ನಂತರ ಆ ಪ್ರಸಾದವನ್ನು ನೀವು ಬಡವರಿಗೆ ದೇವಸ್ಥಾನದ ಮುಂದೆ ನಿಂತು ಹಂಚಬೇಕು. ಮಕರ ರಾಶಿ. ಈ ದಿನ ನೀವು ತಪ್ಪದೆ ನಾಗದರ್ಶನ ಮಾಡಬೇಕು. ನಂತರ ದೇವರಿಗೆ ಭಂಡಾರವನ್ನು ಅರ್ಪಣೆ ಮಾಡಿ ಮತ್ತು ಶಿವಲಿಂಗಕ್ಕೆ ಕಪ್ಪು ಎಳ್ಳಿನ ಬೀಜಗಳನ್ನು ಅರ್ಪಿಸಬೇಕು. ಒಳ್ಳೆಯದಾಗುತ್ತದೆ. ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಕುಂಭರಾಶಿ. ಹಬ್ಬದ ದಿನ ನೀವು ಹರಿಯುವ ನೀರಿನಲ್ಲಿ 100 ಗ್ರಾಂ ಕಲ್ಲಿದ್ದಲನ್ನು ತೇಲಿ ಬಿಡಬೇಕು. ಇದರಿಂದ ನಿಮ್ಮ ಜೀವನದ ಕಷ್ಟಗಳು ಪರಿಹಾರವಾಗುತ್ತದೆ. ಹಾಗೆಯೇ ಈ ದಿನ 108 ಬಾರಿ ಓಂ ನಾಗದೇವತಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಮೀನರಾಶಿ. ಈ ದಿನ ನೀವು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಲಾಗುತ್ತದೆ. ಹಾಗೆಯೇ ತಪ್ಪದೆ ಅರ್ಕ ಹೂವು, ದಾತರ ಹೂವು, ಹಣ್ಣುಗಳನ್ನು ಅರ್ಪಿಸಬೇಕು. ಇದರ ಜೊತೆಗೆ ನೀವು
ನಮಃ ಶಿವಾಯ ಮಂತ್ರವನ್ನು ಸಹ ಪಠಿಸಬೇಕು. ಹಿಂದೂ ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಹಾವುಗಳನ್ನು ದೇವರಂತೆ ಪೂಜಿಸಲಾಗುತ್ತದೆ. ಆದ್ದರಿಂದ ನಾಗರ ಪಂಚಮಿಯ ದಿನದಂದು ನಾಗರ ಹಾವುಗಳಿಗೆ ಪೂಜೆಯನ್ನು ಮಾಡುವುದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ನಾಗರ ಪಂಚಮಿಯ ದಿನದಂದು ಹಾವುಗಳನ್ನು ಪೂಜಿಸುವ ಜನರು ಹಾವು ಕಡಿತದಿಂದ ರಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ. ಈ ದಿನ ಹಾವಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿದರೆ ಶಾಶ್ವತ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಮನೆಯ ಪ್ರವೇಶ ದ್ವಾರದಲ್ಲಿ ನಾಗಮೂರ್ತಿ ಮಾಡುವ ಸಂಪ್ರದಾಯವಿದೆ. ಇದು ಹಾವಿನ ಕಾಟದಿಂದ ಮನೆಯನ್ನು ರಕ್ಷಿಸುತ್ತದೆ ಎನ್ನುವ ನಂಬಿಕೆ ಇದೆ. ನಾಗರ ಪಂಚಮಿ ಪೂಜೆ ವಿಧಾನ. 8 ಹಾವುಗಳನ್ನು ಈ ಹಬ್ಬದ ಪ್ರಮುಖ ದೇವರುಗಳೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ತಕ್ಷಕ, ಕುಳಿರ, ಕಾರ್ಕೋಟಕ ಮತ್ತು ಶಂಖ ಎಂಬ 8 ಸರ್ಪಗಳನ್ನು ಪೂಜಿಸಲಾಗುತ್ತದೆ. ಚತುರ್ಥಿಯ ದಿನ 1 ಹೊತ್ತಿನ ಊಟ ಮಾಡಿ, ಪಂಚಮಿ ದಿನ ಉಪವಾಸ ಮಾಡಿ ಸಂಜೆ 1 ಹೊತ್ತಿನ ಊಟ ಮಾಡಿ. ಪೂಜೆಗಾಗಿ ಮರದ ಪೀಠ ಅಥವಾ ಮಣೆಯ ಮೇಲೆ ಮಣ್ಣಿನ ಮೂರ್ತಿ ಅಥವಾ ಹಾವಿನ ವಿಗ್ರಹವನ್ನು ಇರಿಸಲಾಗುತ್ತದೆ. ನಂತರ ನಾಗದೇವರಿಗೆ ಅರಿಶಿನ, ಕುಂಕುಮ, ಅಕ್ಕಿ ಮತ್ತು ಹೂಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ. ನಂತರ ಹಸಿ ಹಾಲು, ತುಪ್ಪ ಮತ್ತು ಸಕ್ಕರೆಯನ್ನು ಬೆರೆಸಿ ಪೀಠದ ಮೇಲೆ ಪ್ರತಿಷ್ಠಾಪಿಸಲಾದ ನಾಗದೇವರಿಗೆ ಅರ್ಪಿಸಬೇಕು. ಪೂಜೆಯ ನಂತರ ನಾಗದೇವರಿಗೆ ಆರತಿಯನ್ನು ಮಾಡಲಾಗುತ್ತದೆ. ಈ ದಿನ ನೀವು ಹಾವಾಡಿಗರಿಗೆ ಸ್ವಲ್ಪ ದಕ್ಷಿಣೆಯನ್ನು ನೀಡಿ ಹಾವಿಗೆ ಹಾಲೆರೆಯಬಹುದು. ಈ ದಿನ ನಾಗರ ಪಂಚಮಿ ಕಥೆಯನ್ನು ನೀವು ಕೇಳಬೇಕು ಅಥವಾ ಓದಬೇಕು. ಇನ್ನೂ ಸರಳವಾಗಿ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಹೊಸ ಅಥವಾ ಒಗೆದ ಬಟ್ಟೆಯನ್ನು ಧರಿಸಿ ನಾಗರ ಕಲ್ಲುಗಳಿಗೆ ಹಾಲೆರೆದು ಅರಿಶಿನ, ಕುಂಕುಮ, ಕೇದಿಗೆ ಹೂವು, ನಾಗರಿಗೆ ಪ್ರಿಯವಾದ ಭೋಗವನ್ನು ಅರ್ಪಿಸಿ ಧೂಪ ದೀಪ ಬೆಳಗಿ ಪ್ರದಕ್ಷಿಣೆಯನ್ನು ಹಾಕಿ ಬರಬಹುದು. ನಾಗರ ಪಂಚಮಿಯ ದಿನದಂದು ಉಪವಾಸ ಮಾಡಲಾಗುವುದು. ನಾಗರ ಪಂಚಮಿ ಆಚರಣೆ ಮಾಡುವುದರಿಂದ ಸರ್ಪದೋಷದಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ. ಈ ದಿನ ನಾಗದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುವುದು. ಜಾತಕದಲ್ಲಿ ರಾಹು ಮತ್ತು ಕೇತುಗಳ ದೋಷವಿದ್ದರೆ ಆ ದೋಷ ನಿವಾರಣೆಗೆ ನಾಗರ ಪಂಚಮಿಯೆಂದು ನಾಗರ ಮೂರ್ತಿಗಳನ್ನು ಪೂಜಿಸಲೇಬೇಕು ಎಂದು ಹೇಳಲಾಗುವುದು. ಈ ದಿನ ಶಿವಲಿಂಗಕ್ಕೆ ಹಿತ್ತಾಳೆಯ ಪಾತ್ರೆಯಿಂದ ಮಾತ್ರ ಹಾಲು, ನೀರನ್ನು ಅರ್ಪಿಸಬೇಕು. ನಿಮ್ಮ ರಾಶಿಗೆ ತಕ್ಕಂತೆ ಈ ಮಂತ್ರ ಪಠಿಸಿದರೆ ಪೂಜೆ ಹೆಚ್ಚು ಫಲಪ್ರದವಾಗುತ್ತದೆ. ಮೇಷರಾಶಿ ಓಂ ವಾಸಿಕೆಯೇ ನಮಃ. ವೃಷಭ ರಾಶಿ ಓಂ ಶೂಲಿನೇ ನಮಃ. ಮಿಥುನ ರಾಶಿ ಓಂ ಸರ್ಪಾಯ ನಮಃ. ಕರ್ಕಾಟಕ ರಾಶಿ ಓಂ ಅನಂತಾಯ ನಮಃ. ಸಿಂಹರಾಶಿ ಓಂ ಕಾರ್ಕೋಟ್ಕಾಯ ನಮಃ. ಕನ್ಯಾ ರಾಶಿ ಓಂ ಕಾಮ್ಲಾಯ ನಮಃ. ತುಲಾರಾಶಿ ಓಂ ಶಂಖಪಾಲಾಯ ನಮಃ. ವೃಶ್ಚಿಕ ರಾಶಿ ಓಂ ತಕ್ಷಕಾಯ ನಮಃ. ಧನುರಾಶಿ ಓಂ ಪೃಥ್ವಿಧರಾಯ ನಮಃ. ಮಕರ ರಾಶಿ ಓಂ ನಾಗಾಯ ನಮಃ. ಕುಂಭರಾಶಿ ಓಂ ಕುಲಿಶಾಯ ನಮಃ. ಮೀನರಾಶಿ ಓಂ ಅಶ್ವತರಾಯ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.